ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನಲ್ಲಿ ಕರ್ನಾಟಕ TET 2021 ಕನ್ನಡ ಪೆಡಗಾಗಿ ಹಾಗೆ ವ್ಯಾಕರಣ ಇವೆರಡನ್ನೂ ಕೂಡ ನಾವು ಕವರ್ ಮಾಡೋಣ. ಸೊ ಅದರಲ್ಲಿ ಮೊದಲನೇ ಕ್ವಶನ್, ಕರ್ನಾಟಕ TET 2021 ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಸವಿವರವಾಗಿ ನೋಡೋಣ. ಸೊ ಅದರಲ್ಲಿ ಪ್ರಶ್ನೆ ಕ್ವಶನ್ 14ನೇ ಕ್ವಶನ್ ಏನಿದು, ಗ್ರಾಮರ್ ಕೊಟ್ಟಿದ್ದ ನೋಡಿ, ವ್ಯಾಕರಣಕ್ಕೆ ಸಂಬಂಧಿಸಿದ್ದು. ಏನು, ಇಷ್ಟು ಈ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಒಂದನೇದ್ದು ದಿಗ್ವಾಚಕ, ಎರಡನೇದ್ದು ಗುಣವಾಚಕ, ಮೂರನೇದ್ದು ಇದು ಪರಿಣಾಮ ಅಲ್ಲ, ಪರಿಮಾಣವಾಚಕ ಆಗಬೇಕು. ಓಕೆ, ಸೊ ನಾಲ್ಕನೇದ್ದು ಸಂಖ್ಯಾವಾಚಕ. ಇಷ್ಟು ಈ ಪದ ಇಷ್ಟು, ಅಷ್ಟು, ಹಲವು, ಅನೇಕ, ಸುಮಾರು, ಕೆಲವು, ನೂರಾರು, ನೂರೆಂಟು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಈ ಎಲ್ಲ ಪದ ಬರ್ತಾವೆ ನೋಡಿ. ನಾನು ಈಗ ಏನು ಹೇಳೋದಲ್ಲ, ಇವೇನು ಮಾಡ್ತಾವೆ, ಒಂದು ಗಾತ್ರವನ್ನು, ತೂಕವನ್ನು, ಅಳತೆಯನ್ನು ಹೇಗೆ ಅಂದಾಜಿಸ್ತಾವೆ, ನಿರ್ದಿಷ್ಟವಿಲ್ಲದೆ. ಅಷ್ಟು ಅಂದರೆ ಗೊತ್ತಾಗುತ್ತಾ, ಎಷ್ಟು ಅಂತ ಕೇಳ್ತೀವಿ ನಾವು. ಅಷ್ಟು ಅಂದರೆ ಎಷ್ಟು, ಇದಕ್ಕೇನೋ ಒಂದು ನಿರ್ದಿಷ್ಟತೆ ಇಲ್ಲ. ಇಂಥ ಒಂದು ಪದ ಬಂದಾಗ ಇಷ್ಟು, ಅಷ್ಟು, ಹಲವು, ಅನೇಕ, ನೂರಾರು, ಸಾವಿರಾರು, ಲಕ್ಷಾಂತರ, ಈಗ ಈ ರೀತಿ ಪದ ಬಂದಾಗ ಅವೇನಾಗುತ್ತೆ ಸ್ನೇಹಿತರೆ, ಪರಿಮಾಣವಾಚಕ ಆಗಬೇಕದು. ಏನಾಗಬೇಕು, ಪರಿಮಾಣವಾಚಕ. ಓಕೆನಾ, ಪರಿಣಾಮ ಆಗಿದೆ, ಅದು ಪರಿಮಾಣವಾಚಕ ಆಗಬೇಕು. ಗೊತ್ತಾಯ್ತಲ್ಲ, ಈ ರೀತಿ ಪದ ಬಂದಾಗ ಅವೆಲ್ಲ ಏನಾಗಿರ್ತಾವೆ, ಪರಿಮಾಣವಾಚಕ ಉದಾಹರಣೆ ಆಗಿರ್ತಾವೆ. ಸೊ ನೆಕ್ಸ್ಟ್ ಕ್ವಶನ್, ಕವಿಯ ಈ ಪದದಲ್ಲಿರುವ ವಿಭಕ್ತಿ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲಿ ಕವಿ ಅಂದರೆ ಏನು ಬತ್ತಿಲ್ಲಿ, ಷಷ್ಠಿ ವಿಭಕ್ತಿ ಬತ್ತು. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಯಾವಾಗುತ್ತೆ ಸ್ನೇಹಿತರೆ, ಇಲ್ಲಿ ಷಷ್ಠಿ ವಿಭಕ್ತಿ. ಕವಿ ಅನ್ನೋ ಪದ ಬಂದಿದೆ, ಸೊ ಷಷ್ಠಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ಕವಿ ಪದದಲ್ಲಿರುವ ವಿಭಕ್ತಿ ಯಾವುದೋ, ಷಷ್ಠಿ ವಿಭಕ್ತಿ. ಸೊ ನೆಕ್ಸ್ಟ್ ಕ್ವಶನ್, ಭಾಷಾ ಬೋಧನೆ ಕಲಿಕೆಯಲ್ಲಿ ಇಷ್ಟು ಗ್ರಾಮರ್ ಆಯಿತು, 2 ಗ್ರಾಮರ್ ಇರ್ತಾವೆ, ವ್ಯಾಕರಣ ಇರುತ್ತೆ. ಇನ್ನು ಏನು ಚಾಲಾಗುತ್ತೆ, ಇದು ಕನ್ನಡ ಪೆಡಗಾಗಿ ಅಂದರೆ ಕನ್ನಡ ಬೋಧನಾಶಾಸ್ತ್ರ ಇಲ್ಲಿ ಹಿಡಿದು ಸ್ಟಾರ್ಟ್ ಆಗುತ್ತೆ. 15 ಕ್ವಶನ್ ಕನ್ನಡ ಬೋಧನಾಶಾಸ್ತ್ರದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಪೆಡಗಾಗಿ ಅತ್ಯಂತ ಮಹತ್ವದ ಮಾರ್ಕ್ಸನ್ನು ನಿಮಗೆ ಒದಗಿಸುತ್ತೆ. ಹಾಗಾಗಿ ಇವುಗಳನ್ನು ಬಿಡೋದೇ ಇಲ್ಲ. ಸೊ ಕನ್ನಡ ಪೆಡಗಾಗಿನ ನಾವು ನೋಡ್ತಾ ಇದ್ದೀವಿ, ಸಾಗೋಣ. ಓಕೆ, ಸೊ 16ನೇ ಕ್ವಶನ್ ಬಂದ್ಬಿಟ್ಟು ಏನಿದೆ ನೋಡಿ, ಭಾಷಾ ಬೋಧನೆ ಕಲಿಕೆಯಲ್ಲಿ ಅವಶ್ಯವಾಗಿ ಪಾಲಿಸಬೇಕಾದ ನಿಯಮ. ಒಂದನೇದ್ದು ಕಂಠಪಾಠ ಮತ್ತು ಪುನರಾವರ್ತನೆಯ ನಿಯಮ, ಎರಡನೇದ್ದು ಅನುಕರಣೆ ಮತ್ತು ಅಭ್ಯಾಸ ನಿಯಮ, ಮೂರನೇದ್ದು ಸಿದ್ಧತೆ ಮತ್ತು ಪ್ರೇರಣಾ ನಿಯಮ, ನಾಲ್ಕನೇದ್ದು ಅನುವಂಶೀಯತೆ ಮತ್ತು ಅನುಭವ ನಿಯಮ. ಏನಿದೆ ಅವನು, ಭಾಷಾ ಬೋಧನೆ ಕಲಿಕೆಯಲ್ಲಿ ಅವಶ್ಯವಾಗಿ ಪಾಲಿಸಬೇಕಾದ ನಿಯಮ ಯಾವ್ದು ಬರುತ್ತೆ ನಿಮಗೆ, ಭಾಷಾ ಬೋಧನೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಯಾವುದಿಲ್ಲ, ಅನುಕರಣೆ ಮತ್ತು ಅಭ್ಯಾಸ ನಿಯಮ. ಇಲ್ಲಿ ಮಗು ಅನುಕರಣೆ ಮಾಡುತ್ತೆ, ನಾವೇನು ಹೇಳ್ತೀವೋ ಅದನ್ನು ಅನುಕರಣೆ ಮಾಡಿ ಅದನ್ನು ಅಭ್ಯಾಸ ಮಾಡುತ್ತೆ. ಸೊ ಹಾಗಾಗಿ ಈ ಭಾಷಾ ಬೋಧನೆಯಲ್ಲಿ ಅವಶ್ಯವಾಗಿರೋದು ಯಾವುದು, ಅನುಕರಣೆ ಮತ್ತು ಅಭ್ಯಾಸ ನಿಯಮ. ಸೊ ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಗೊತ್ತೇ ಇದೆ ನಮಗೆ. ಸಾಕ್ರೆಟಿಸ್ ಪದ್ಧತಿ ಅಂತ ಯಾವ ಪದ್ಧತಿಗೆ ಅಂತೀವಿ ನಾವು, ಯಾವುದು, ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಸ್ ಪದ್ಧತಿ ಅಂತ ಅಂತೀವಿ. ಗೊತ್ತಿರಬೇಕು ಸ್ನೇಹಿತರೆ, ಅರ್ಥ ಆಗುತ್ತಾ? ಸೊ ಸಾಕ್ರೆಟಿಸ್ ಪದ್ಧತಿ ಎಲ್ಲೇ ಬಂದ್ರೂ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅದೇನಾಗುತ್ತೆ, ಪ್ರಶ್ನೋತ್ತರ ಪದ್ಧತಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ, ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು. ಒಂದನೇ ಆಪ್ಷನ್ ಚರ್ಚಾ ಸ್ಪರ್ಧೆ, ಎರಡನೇದ್ದು ಪದಬಂಧ, ಮೂರನೇದ್ದು ಅಂತ್ಯಾಕ್ಷರಿ, ನಾಲ್ಕನೇದ್ದು ಒಗಟು ಬಿಡಿಸುವುದು. ಇಲ್ಲಿ ಏನು ಕೇಳಿದ ನಾನು, ಭಾಷಾ ಆಟ ಏನು ಮಾಡ್ತೀವಲ್ಲ, ನಾವು ಆಟ ಆಡಿಸ್ತೀವಲ್ಲ ಭಾಷೆ ಕುರಿತಾಗಿ, ಭಾಷಾ ಆಟ ಇಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾನೆ. ಸೊ ಒಂದನೇದು ಚರ್ಚಾ ಸ್ಪರ್ಧೆ ಇದು ಭಾಷಾ ಆಟಕ್ಕೆ ಸಂಬಂಧ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇನ್ನು ಪದಬಂಧವು ಕೂಡ ಭಾಷಾ ಆಟಕ್ಕೆ ಸಂಬಂಧ ಆಯಿತು, ಕರೆಕ್ಟ್ ಅಲ್ವಾ? ಸೊ ಅಂತ್ಯಾಕ್ಷರಿ ಕೂಡ ಭಾಷಾ ಆಟಕ್ಕೆ ಸಂಬಂಧ ಆಯಿತು. ನಾಲ್ಕನೇದು ಒಗಟು ಬಿಡಿಸೋದು ಕೂಡ ಭಾಷಾ ಆಟಕ್ಕೆ ಸಂಬಂಧಿಸಿದ್ದಾಯಿತು. ಹಾಗಾದರೆ ಸರ್ ಆಪ್ಷನ್ ಯಾವುದು ಅಂದರೆ, ಈ ಕ್ವಶನ್ನೇ ತಪ್ಪಾಗಿದೆ. ಕ್ವಶನ್ ತಪ್ಪಲ್ಲ, ಇಲ್ಲೇನು ಆಪ್ಷನ್ ಕೊಟ್ಟಿದ್ದ ನೋಡಿ, ಈ ಆಪ್ಷನ್ ಎಲ್ಲ ಈ ಭಾಷಾ ಆಟಗಳಿಗೆ ಸಂಬಂಧಿಸಿದ್ದೇ ಆಗಿದೆ. ಸೊ ಹೀಗಾಗಿ ಈ ಕ್ವಶನ್ ಡಿಲೀಟ್ ಮಾಡಿರ್ತಾರೆ ಸ್ನೇಹಿತರೆ. ಇದು ಏನಾಗಿರುತ್ತೆ, ಈ ಕ್ವಶನನ್ನು ಡಿಲೀಟ್ ಮಾಡಿ ಇದನ್ನು ತೆಗೆದುಹಾಕ್ಬಿಡ್ತಾನೆ.
ಅಂದರೆ ಇದಕ್ಕೆ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ ನಿಮಗೆ ಸಿಗೋದಿಲ್ಲ. ಬದಲಾಗಿ ಈ ಕ್ವೆಶನನ್ನೇ ಅವ್ರೇನು ಮಾಡ್ತಾರೆ, ಡಿಲೀಟ್ ಮಾಡಿ 149ಕ್ಕೆ ಎಷ್ಟಾಗುತ್ತೆ ಅಷ್ಟು ಪರ್ಸೆಂಟೇಜನ್ನು ನಿಮಗೆ ಕೊಡ್ತಾರೆ. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ 19ನೇ ಕ್ವೆಶನ್, ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ. ಓಕೆ, ಪ್ರಾಥಮಿಕ ಹಂತದಲ್ಲಿ ಸ್ಟಾರ್ಟಿಂಗಲ್ಲಿ ಓದು ಬರಹ ಕಲಿಸಬೇಕಾಗಿತ್ತು ಅಂದ್ರೆ ನಾವು ಯಾವ ಕ್ರಮಗಳನ್ನು ಮಕ್ಕಳ ಮೇಲೆ ಅನ್ವಯಿಸ್ತೀವಿ ಅಂತ ಕೇಳಿದ್ದಾನೆ. ಒಂದನೇದ್ದು ಅನುಕರಣೆ ಮತ್ತು ಅಭ್ಯಾಸಗಳು, ಎರಡನೇದ್ದು ದೋಷವನ್ನು ಗುರುತಿಸುವುದು, ಮೂರನೇದ್ದು ಕಾಗುಣಿತವನ್ನು ಪರಿಗಣಿಸದೆ ಅಭ್ಯಾಸ ಮಾಡಿಸುವುದು, ನಾಲ್ಕನೇದ್ದು ಯಾಂತ್ರಿಕವಾಗಿ ಕಲಿಸುವುದು. ಓಕೆ, ಇಲ್ಲೇನಾಗುತ್ತೆ ಸ್ನೇಹಿತರೆ, ಪ್ರಾಥಮಿಕ ಹಂತದಲ್ಲಿ ನಾವು ಓದು ಬರೋ ಮಕ್ಕಳಿಗೆ ಹೆಂಗೆ ಕಲಿಸ್ತೀವಿ, ನಾವು ಅನುಕರಣೆ ಮತ್ತು ಅಭ್ಯಾಸದ ಬಲದಿಂದಾನೇ ಕಲಿಸ್ತೀವಿ. ಈ ಮಕ್ಕಳಿಗೆ ಓದು ಬರಹ ಆಗಿರ್ಬೋದು ಕಲಿಸಲು. ಹಾಗೆ ಭಾಷಾ ಬೋಧನೆಯೇ ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದ ನಿಯಮ ಆಗಿದ್ರೂ ಏನು ಬರುತ್ತೆ, ಭಾಷಾ ಬೋಧನೆಯಲ್ಲಿ ಈ ಅನುಕರಣೆ ಮತ್ತು ಅಭ್ಯಾಸ ಬಲ ಅತ್ಯಂತ ಮುಖ್ಯವಾಗುತ್ತೆ. ಹಾಗಾಗಿ ಆಪ್ಷನ್ ಯಾವುದಾಯ್ತು ಇಲ್ಲಿ, ಆಪ್ಷನ್ 1 ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ. ನೆಕ್ಸ್ಟ್ ಕ್ವೆಶನ್, ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನೆ. ಒಂದನೇದು ಉಕ್ತಲೇಖನ, ಎರಡನೇದು ಚಿತ್ರ ಬರೆಯುವ ಅಭ್ಯಾಸ, ಮೂರನೇದು ಪದಕೋಶಗಳ ಅಭ್ಯಾಸ, ನಾಲ್ಕನೇದು ಕಾಪಿ ಪುಸ್ತಕ ಅಭ್ಯಾಸ. ಇಲ್ಲೇನಾಗುತ್ತೆ, ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನೆ ಉಕ್ತಲೇಖನ. ಉಕ್ತಲೇಖನ ಅಂದರೆ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ, ಮಕ್ಕಳು ಬರಿತಾ ಸಾಕ್ತಾರೆ. ಕರೆಕ್ಟ್ ಅಲ್ವಾ. ಅಂದರೆ ನಾವೇನು ಹೇಳ್ತೀವೋ ಅದನ್ನು ಕರೆಕ್ಟಾಗಿ ಒತ್ತು, ದೀರ್ಘಾಕ್ಷರ, ಇವೆಲ್ಲವನ್ನು ಮಕ್ಕಳು ಚೆನ್ನಾಗಿ ಬರಿತಾರೆ ಇಲ್ವಂತ ನಾವು ಮುಂದೆ ಹೇಳ್ತಾ ಹೋದಾಗೆ ಅವ್ರ ಹಿಂದೆ ಬರಿತಾ ಬರ್ತಾರೆ. ಇದಕ್ಕೇನಂತೀವಿ ನಾವು ಉಕ್ತಲೇಖನ. ಇದು ಕೂಡ ಈ ಅಕ್ಷರ ಮತ್ತು ಪದ ಜೋಡಣೆ ಕಲಿಸಲು ಅತ್ಯಂತ ಪ್ರಮುಖವಾದ ಸಾಧನ. ಕರೆಕ್ಟಾ. ಚಿತ್ರ ಬರೆಯುವ ಇದು ಏನಂತಾರ, ಅಭ್ಯಾಸಕ್ಕೂ ಈ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನೆಗೂ ಯಾವುದೇ ಸಂಬಂಧ ಇಲ್ಲ. ಸೊ ಹೀಗಾಗಿ ಈ ಆಪ್ಷನ್ ಡಿಲೀಟ್ ಆಗುತ್ತೆ. ಇನ್ನು ಮೂರನೇದು ಪದಕೋಶಗಳ ಅಭ್ಯಾಸ. ಪದಕೋಶಗಳ ಅಭ್ಯಾಸ ಕೂಡ ಅಷ್ಟು ಸರಿಯಾದದ್ದಲ್ಲ. ಸೊ ನಾಲ್ಕನೇದು ಕಾಪಿ ಪುಸ್ತಕ ಅಭ್ಯಾಸ. ಈ ಕಾಪಿ ಪುಸ್ತಕ ಅಭ್ಯಾಸ ಅಂದ್ರೇನು, ನಾವೀಗ ಕಾಪಿ ತಂತೀವಿ, ಆ ಮಕ್ಕಳು ಅದನ್ನು ಕಾಪಿ ಮಾಡಿಕೊಂಡು ಅಂದರೆ ಬರ್ಕೊಂಡು ನಮ್ಮ ಹತ್ರ ತಂದು ನಮಗೆ ತೋರಿಸ್ತಾರೆ. ಅಲ್ಲಿ ಆ ಮಕ್ಕಳದು ಒತ್ತಕ್ಷರ, ದೀರ್ಘಾಕ್ಷರ, ಅಂತಾಕ್ಷರಿ ಇವೆಲ್ಲ ನಾವು ನೋಡ್ತಾ ಇರ್ತೀವಿ. ಅಂದರೆ ಅಲ್ಲಿ ಕೂಡ ಏನಾಗುತ್ತೆ, ಮಕ್ಕಳು ಎಲ್ಲಿ ತಪ್ಪು ಮಾಡ್ತಾರೆ, ಅಕ್ಷರವನ್ನು ಹೆಂಗೆ ಬರೀತಾರೆ, ಪದ ಜೋಡಣೆ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ನೋಡ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಇಲ್ಲಿ ಕೂಡ ಏನಾಗಿದೆ ಸ್ನೇಹಿತರೆ, ಇಲ್ಲಿ ಕೂಡ 2 ಆಪ್ಷನ್ ಬರುತ್ತೆ. ಒಂದೇ ಉಕ್ತಲೇಖನೂ ಕರೆಕ್ಟ್ ಆಗುತ್ತೆ, ಕಾಪಿ ಪುಸ್ತಕ ಅಭ್ಯಾಸನೂ ಕರೆಕ್ಟ್ ಆಗುತ್ತೆ. ಅರ್ಥ ಆಗುತ್ತಾ. ಸೊ ಇದು ಕೂಡ ಈ ರೀತಿ ಬಂದಾಗ ಕೂಡ ಕ್ವಶನ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ಲಕ್ಷ್ಯದಲ್ಲಿರಲಿ. ಓಕೆನಾ. ಎರಡು ಕೂಡ ಕರೆಕ್ಟ್ ಆಗುತ್ತೆ ನನ್ನ ಅರ್ಥದಲ್ಲೇ. ಇನ್ನು ಉಳ್ಕಿದವ್ರು ಏನು ಹೇಳ್ತಾರೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ 21ನೇ ಕ್ವಶನ್. ವೇಟ್ ಮಾಡಿ. ಓಕೆ, 21ನೇ ಕ್ವಶನ್ ಏನಿದೆ ನೋಡಿ, ಸೂಕ್ಷ್ಮ ವಾಚನ ಎಂದರೆ. ಈ ಸೂಕ್ಷ್ಮ ವಾಚನ ಅಂದ್ರೇನು? ಸೂಕ್ಷ್ಮ ಅಂದರೆ ಏನು ಕ್ವಶನ್ ಇದೆಯೋ ಆ ಕ್ವಶನನ್ನು ಓದಿ ಅದರ ಉತ್ತರವನ್ನು ಹುಡುಕೋದು ಸೂಕ್ಷ್ಮವಾಗಿ. ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ಕ್ವಶನ್ ಏನಿದೆಯೋ ಅದರ ಉತ್ತರವನ್ನು ಹುಡುಕೋದೇ ಸೂಕ್ಷ್ಮ ವಾಚನ ತಂತೀವಿ. ಅರ್ಥ ಆಯ್ತಾ. ಹಂಗಾಗಿ ಸೂಕ್ಷ್ಮವಾಗಿ ಓದೋದು ಅಂದರೆ ನನಗೆ ಏನು ಬೇಕೋ ಅದನ್ನು ಹುಡುಕಾಡಲು ಓದೋದಕ್ಕೆ ಸೂಕ್ಷ್ಮ ವಾಚನ ತಂತೀವಿ. ಅಂದರೆ ಯಾವ ರೀತಿ, ಈಗ ನೋಡಿ, ಒಂದೇ ಆಪ್ಷನ್ ನೋಡೋಣ. ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ಅಲ್ಲ. ಪಠ್ಯದ ಮುಖ್ಯಾಂಶಗಳನ್ನು ಓದುವುದಕ್ಕೆ ಈ ಸೂಕ್ಷ್ಮ ವಾಚನ ಬಳಸೋದಿಲ್ಲ. ಇನ್ನು ವೇಗವಾಗಿ ಓದುವುದು, ಇದು ಕೂಡ ಆಗೋದಿಲ್ಲ. ಮೂರನೇದು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಓದುವುದು, ಇದು ಕೂಡ ಸೂಕ್ಷ್ಮ ವಾಚನ ಅನಿಸ್ಕೊಳ್ಳೋದಿಲ್ಲ. ಈಗ ಸೂಕ್ಷ್ಮ ವಾಚನ ಅಂದ್ರೇನು? ನಿರ್ದಿಷ್ಟ ಮಾಹಿತಿ ಅಥವಾ ನಿರ್ದಿಷ್ಟ ಅಂಶವನ್ನು ಅನ್ವೇಷಿಸಲು ಓದುವುದೇ ಸೂಕ್ಷ್ಮ ವಾಚನ. ನಿಮಗೆ ಹೇಳಿದೆ ನೋಡಿ, ಒಂದು ಕ್ವಶನ್ ನಾನು ಹೇಳಿದೆ ನಿಮಗೆ. ಈಗ ಟಿ ನಿಮ್ಗೆ ಒಂದು ಕ್ವಶನ್ ನೋಡ್ತೀರಾ, ಒಂದು ಗದ್ಯ ಕೊಟ್ಟಿರ್ತಾನೆ, ಪದ್ಯ ಕೊಟ್ಟಿರ್ತಾನೆ, ಒಂದು ಕ್ವಶನ್ ಓದ್ತೀರಾ, ಆ ಕ್ವಶನ್ಗೆ ಆನ್ಸರನ್ನು ಹುಡುಕೋತಾ ಹೋಗ್ತೀರಾ. ಎಲ್ಲ ಓದ್ಕೋತಾ ಹೋಗ್ತೀರಾ? ಇಲ್ಲ, ಅದಕ್ಕೆ ರಿಲೇಟೆಡ್ ಆಗಿರೋದನ್ನು ನೋಡ್ತಾ ಹೋಗಿ ಅಥವಾ ಅವಶ್ಯವಾಗಿರೋದನ್ನು ಸ್ಕಿಪ್ ಮಾಡ್ತಾ ನಿಮಗೇನು ಬೇಕೋ ಅದೇ ಉತ್ತರನೇ ಹುಡುಕ್ತಾ ಸಾಕ್ತೀರಾ. ಕರೆಕ್ಟ್ ಅಲ್ವಾ. ಸೊ ಇದಕ್ಕೇನಂತೀವಿ ನಾವು? ಸೂಕ್ಷ್ಮ ವಾಚನ ತಂತೀವಿ. ಸೂಕ್ಷ್ಮ ವಾಚನ ಅಂದ್ರೇನು? ಸೂಕ್ಷ್ಮ ವಾಚನ
ವಾಚನ ಅಂದರೆ ವಿಷಯವನ್ನು ವಿವರವಾಗಿ ಓದದೆ ಒಟ್ಟಾರೆ ಅರ್ಥವನ್ನು ಪರಿಗಣಿಸದೆ, ನನಗೆ ಟೋಟಲ್ ಗದ್ಯದ ಅರ್ಥ ಬೇಡ, ನನಗೇನು ಬೇಕು, ಆ ನಿರ್ದಿಷ್ಟ ಪ್ರಶ್ನೆಗೆ ಒಂದು ನಿರ್ದಿಷ್ಟ ಅಂಶ ಅಥವಾ ನಿರ್ದಿಷ್ಟ ಉತ್ತರ ಹುಡುಕುವ ಉದ್ದೇಶದಿಂದ ಏನು ಓದ್ತೀವಿ ನೋಡಿ, ಆ ಒಂದು ಓದಿಗೆ ಸೂಕ್ಷ್ಮ ವಾಚನ ಅಂತಂತೀವಿ. ಅರ್ಥ ಆಗುತ್ತಲ್ಲ. ಇನ್ನು ಸ್ಥೂಲ ವಾಚನ ಅಂತ ಬರುತ್ತೆ. ಸ್ಥೂಲ ವಾಚನ ಅಂದ್ರೇನು, ಲೇಖನದ ಒಟ್ಟು ಅರ್ಥವನ್ನು ಗ್ರಹಿಸುವ ಉದ್ದೇಶ ಯಾವುದಾಗಿರುತ್ತೆ, ಸ್ಥೂಲ ವಾಚನಕ್ಕಿರುತ್ತೆ. ಏನೋ ಕೊಟ್ಟಿರುವಂಥ ಲೇಖನದ ಒಟ್ಟು ಅರ್ಥ, ಒಟ್ಟು ಸಾರವನ್ನು ಗ್ರಹಿಸೋದು ಸ್ಥೂಲ ವಾಚನ. ಓಕೆ. ಇನ್ನು ಕೊಟ್ಟಂಥ ಪ್ರಶ್ನೆಗೆ ನಿರ್ದಿಷ್ಟವಾದ ಅಂಶ, ನಿರ್ದಿಷ್ಟವಾದ ಉತ್ತರ ಹೇಳೋದು ಯಾವುದು, ಸೂಕ್ಷ್ಮ ವಾಚನ. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ, ಆಪ್ಷನ್ 4 ಇಲ್ಲಿ ಕರೆಕ್ಟಾಗಿರೋ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಉತ್ತಮ ಮಾತುಗಾರಿಕೆ ಕೌಶಲ ಬೆಳೆಸುವ ಚಟುವಟಿಕೆ. 1ನೇ ಆಪ್ಷನ್ ಕಾಪಿ ಪುಸ್ತಕ ಅಭ್ಯಾಸ, 2ನೇದ್ದು ಪಾತ್ರಾಭಿನಯ ಚಟುವಟಿಕೆ, 3ನೇದ್ದು ದಿನಪತ್ರಿಕೆಗಳ ಸಂಗ್ರಹ, 4ನೇದ್ದು ವ್ಯಾಕರಣ ನಿಯಮಗಳ ಕಂಠಪಾಠ. ಈಗ ಉತ್ತಮ ಮಾತುಗಾರಿಕೆ ನಮ್ಮ ಮಕ್ಕಳಿಗೆ ಬರಬೇಕಾಗಿತ್ತು ಅಂದರೆ ನಾವೇ ಸ್ವಲ್ಪ ವಿಚಾರ ಮಾಡಿ, ಇದಕ್ಕೇನು ಓದಬೇಕಂತಿಲ್ಲ, ವಿಚಾರ ಹೆಂಗೆ ಮಾಡ್ತೀವಿ ನಾವು, ಕಾಪಿ ಪುಸ್ತಕ ಅಭ್ಯಾಸ ಮಾಡಿಸಿದ್ರೆ ಬರುತ್ತಾ. ಕಾಪಿ ಪುಸ್ತಕ ಓದು ಅಂದರೆ ಮಕ್ಕಳು ಮನಸ್ಸಿನಲ್ಲೂ ಕೂಡ ಓದ್ಬೋದು, ಮನಸ್ಸಿನಲ್ಲಿ ಓದಿದ್ರೆ ಅವರಿಗೆ ಚಿಂತನೆ ಮೂಡ್ಬೋದು ಅಷ್ಟೇ. ಉತ್ತಮ ಮಾತುಗಾರರಾಗಿ ಇರ್ತಾರಾ, ಇಲ್ಲ. ಕರೆಕ್ಟ್ ಅಲ್ವಾ. ಸೊ ಇದು ಯಾವುದು, ಕಾಪಿ ಪುಸ್ತಕ ಅಭ್ಯಾಸ ಅಷ್ಟು ಸರಿಯಾದ ಆನ್ಸರ್ ಅಲ್ಲ. ಇನ್ನು ದಿನಪತ್ರಿಕೆಗಳ ಸಂಗ್ರಹ ಮಾಡೋದ್ರಿಂದ ಉತ್ತಮ ಮಾತುಗಾರಿಕೆ ಕೌಶಲ ಬೆಳೆಯೋದೇ ಇಲ್ಲ. ಇನ್ನು ವ್ಯಾಕರಣ ನಿಯಮಗಳ ಕಂಠಪಾಠ, ಈ ವ್ಯಾಕರಣಕ್ಕೂ ಉತ್ತಮ ಮಾತುಗಾರಿಕೆಗೂ ಸಂಬಂಧನೇ ಇಲ್ಲ. ಸೊ ಯಾವುದಾಗುತ್ತೆ ಸ್ನೇಹಿತರೆ, ಪಾತ್ರಾಭಿನಯ ಚಟುವಟಿಕೆ ಆಗುತ್ತೆ. ಹೆಂಗೆ ಸರ್, ಪಾತ್ರಾಭಿನಯಕ್ಕೂ ಉತ್ತಮ ಮಾತುಗಾರಿಕೆ ಕೌಶಲಕ್ಕೂ ಏನು ಸಂಬಂಧ ಅಂದರೆ, ಈಗ ನೋಡಿ, ಒಂದು ಪಾತ್ರವನ್ನು ಮಕ್ಕಳಿಗೆ ಕೊಟ್ಟು ನೀನು ಮಾಡು ಅಂದರೆ ಆ ಮಗು ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ಅದರ ಆ ಪಾತ್ರದ ಪರಕಾಯ ಪ್ರವೇಶ ಮಾಡಿ ಅದರಂತೆ ನಡೆಸುತ್ತೆ. ಈಗ ಬೊಬ್ರು ವಾಹನದ ಒಂದು ಪಾತ್ರವನ್ನು ಕೊಟ್ಟರೆ ಮಗು ಆ ಬೊಬ್ರು ವಾಹನ ಹೇಗೆ ಮಾತಾಡ್ತಾನೋ ಆ ಧ್ವನಿಯಲ್ಲಿ ಏರಿಳಿತ ಆಗಿರ್ಬೋದು. ಕರೆಕ್ಟ್ ಅಲ್ವಾ. ಆ ಒಂದು ನಡತೆ, ಆ ಒಂದು ಗಾಂಭೀರ್ಯತೆ ಆ ಒಂದು ಮಾತಿನಲ್ಲಿ ಬರ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಮಗು ಆಟೋಮೆಟಿಕ್ಕಾಗಿ ಉತ್ತಮ ಮಾತುಗಾರಿಕೆ ಕೌಶಲ್ಯ ಆಟೋಮೆಟಿಕ್ಕಾಗಿ ಈ ಪಾತ್ರಾಭಿನಯ ಚಟುವಟಿಕೆ ಮಾಡೋದ್ರಿಂದ ಈ ಕೌಶಲ ಮಕ್ಕಳಲ್ಲಿ ಮೂಡಿಸಬಹುದು. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ, ಪಾತ್ರಾಭಿನಯ ಚಟುವಟಿಕೆ. ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ. 1ನೇದ್ದು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, 2ನೇದ್ದು ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆ ಮೂಡಿಸುವುದು, 3ನೇದ್ದು ಗಾಯನ ಮತ್ತು ಅಭಿನಯ ಕೌಶಲಗಳಲ್ಲಿ ತರಬೇತಿ ನೀಡುವುದು, 4ನೇದ್ದು ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸುವುದು. ಲಕ್ಷ್ಯ ಇರಲಿ, ಗದ್ಯ ಬೋಧನೆ ಪದ್ಯ ಬೋಧನೆ 2 ಬರುತ್ತೆ ಅಲ್ಲಿ. ಪದ್ಯ ಬೋಧನೆಗೆ ರಿಲೇಟೆಡ್ ಆಗಿರುವುದು ಯಾವುದು, ಇಲ್ಲಿದೆ ನೋಡಿ, 2ನೇದ್ದು ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆ ಮೂಡಿಸೋದು ಯಾವುದು, ಪದ್ಯ ಬೋಧನೆ. ಇನ್ನು 3ನೇದು ನೋಡಿ, ಗಾಯನ ಅಭಿನಯ ಕೌಶಲಗಳಲ್ಲಿ ತರಬೇತಿ ನೀಡುವುದು. ಗಾಯನ ಅಂತಂದರೆ ಗಾಯನಕ್ಕೂ ಗದ್ಯಕ್ಕೂ ದೂರ. ಸೊ ಇದು ಕೂಡ ಬರೋದಿಲ್ಲ, 2ನೇದು ಬರೋದಿಲ್ಲ. 2ನೇದು ಅದರ ಆನ್ಸರ್ ಆಗುತ್ತೆ, ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಆಗುತ್ತೆ. ಒಮ್ಮೆ ಕೇಳಿದಾನೆ ಇದನ್ನು ಕೂಡ. ಸೊ 3ನೇದು ಏನಾಗುತ್ತೆ, ಗಾಯನ ಬರೋದ್ರಿಂದ ಗಾಯನಕ್ಕೂ ಗದ್ಯಕ್ಕೂ ದೂರ. ಸೊ ಬರೋದಿಲ್ಲ. ಇನ್ನು 4ನೇದು ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸುವುದು. ಈ ಕಂಠಪಾಠ ಇದೆಯಲ್ಲ, ಇದು ನೆಗೆಟಿವ್ ವರ್ಡ್ ಆಗುತ್ತೆ. ಸೊ ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸೋದ್ರಿಂದ ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಆಗಿರೋದಿಲ್ಲ. ಗದ್ಯ ಬೋಧನೆ ನಾವು ಯಾವಾಗ ಮಾಡಿಸ್ತೀವಿ, ಗದ್ಯ ಬೋಧನೆಯನ್ನು ಅಂದರೆ ನಮಗೆ ಮಗುವಿನ ಓದು ಮತ್ತು ಅವನ ಬರಹ ಮತ್ತು ಅವನ ಆ ಗದ್ಯ ಬೋಧನೆಯ ಆ ಗ್ರಹಿಕೆ, ಅದರಿಂದ ಏನು ತಿಳಿದು ಬಂತು, ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದೇ ಈ ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಸ್ನೇಹಿತರೆ. ಸೊ ಹಾಗಾಗಿ ಆಪ್ಷನ್ ಯಾವುದಾಯಿತು ಸ್ನೇಹಿತರೆ, ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್, ಗಮಕ ಕಲೆ ಎಂಬುದು 1ನೇದ್ದು ಪದ್ಯದ ರೂಪಾಂತರ, 2ನೇದ್ದು ಪದ್ಯದ ವಿಮರ್ಶೆ, 3ನೇದ್ದು ಕಾವ್ಯದ ಗಾಯನ, 4ನೇದ್ದು ಕವಿಯ ಸ್ಫೂರ್ತಿ. ಈ ಗಮಕ ಕಲೆ ಅಂದರೆ ಫಸ್ಟ್ ನಮ್ಗೆ ಗೊತ್ತಿರಬೇಕು, ಈ ಗಮಕ ಕಲೆ ಅನ್ನೋದು ಕಾವ್ಯದ ಒಂದು ಗಾಯನ ಅಷ್ಟೇ. ಅಂದರೆ ಆಪ್ಷನ್ 3 ರೈಟ್ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಅನ್ನೋದನ್ನು ಹೇಳ್ತೇನಂತೆ, ಈ ಗಮಕ ಕಲೆ ಅನ್ನೋದು ಕಾವ್ಯದ ಒಂದು ಗಾಯನ. ಯಾವ ರೀತಿ, ಈಗ ಪ್ರಾಚೀನ ಮಹಾಕಾವ್ಯಗಳಲ್ಲೆಲ್ಲ ಓದ್ತಾ ಅದನ್ನು ಸುಲಭವಾಗಿ
ಓದಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಸಾಧ್ಯ ಆಗುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಅದೇ ಅದನ್ನು ಹಾಡಿನ ಮುಖಾಂತರ ಈಗ ನಾವು ಕೇಳ್ತಾ ಇದ್ದೀವಿ. ಇಡೀ ರಾಮಾಯಣವನ್ನು ಲವಕುಶರು ಹಾಡ್ತಾ ಜನರ ಮುಂದೆ ಸಾದರಪಡಿಸ್ತಾ ಇದ್ರು. ಎದರ ಮೂಲಕ? ಹಾಡ್ತಾ. ಇದಕ್ಕೇನಂತೀವಿ ನಾವು? ಗಮಕ ಕಲೆ ಅಂತಂತೀವಿ. ಅಂದರೆ ಪ್ರಾಚೀನ ಮಹಾಕಾವ್ಯಗಳನ್ನು ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳೋದು ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಇಂಥ ಶ್ರೀಮಂತ ಸಾಹಿತ್ಯವನ್ನು ಎಲ್ಲರಿಗೂ ತಿಳಿಲಿ ಅಂಥೇಳಿ ಗಮಕಿಗಳು ಆ ಹಾಡುಗಾರರಿಗೆ ಗಮಕಿಗಳು ಅಂತಂತಾರೆ. ಆ ಗಮಕಿಗಳು ಸಾಮಾನ್ಯ ಜನರಿಗೆ ತಲುಪಿಸಲು ಈ ಗಮಕ ಕಲೆ ಒಂದು ಉತ್ತಮ ಮಾರ್ಗ ಮೂಲಕ ಅವರು ಈ ಜನರಿಗೆ ತಲುಪಿಸ್ತಾರೆ. ಅಂದರೆ ಗಮಕ ಕಲೆ ಅನ್ನೋದು ಏನಿಲ್ಲ, ಗಮಕ ಕಲೆ ಅನ್ನೋದು ಕಾವ್ಯದ ಗಾಯನ, ಅಂದರೆ ಮಹಾಕಾವ್ಯಗಳನ್ನು ಜನರಿಗೆ ತಲುಪಿಸಲು ಹಾಡಿನ ಮುಖಾಂತರ ಅದನ್ನು ಪ್ರಚುರಪಡಿಸ್ತಿದ್ರು. ಅದಕ್ಕೇನಾಗುತ್ತೆ? ಗಮಕ ಕಲೆ ಅನ್ನೋದು ಕಾವ್ಯದ ಒಂದು ಗಾಯನ ಅಷ್ಟೇ. ಸೊ ಆಪ್ಷನ್ 3 ಇಸ್ ರೈಟ್. ಇನ್ನು 25ನೇ ಕ್ವಶನ್ನು, ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ. 1ನೇದು ನಿಯಂತ್ರಿತ ಅಭ್ಯಾಸ ಮಾಡಿಸುವುದು, 2ನೇದು ಎಲ್ಲ ಪಾಠಗಳನ್ನು ಕೇವಲ ಬೋಧನೆ ಮಾಡುವುದು, 3ನೇದು ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರುವ ದೋಷ ನಿವಾರಣೆ ಮಾಡುವುದು, 4ನೇದು ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು. ಈಗ ಮೊದಲು ಪರಿಹಾರ ಬೋಧನೆ ಅಂದರೆ ಗೊತ್ತಿರಬೇಕು ನನಗೆ. ಪರಿಹಾರ ಬೋಧನೆ ಅಂದರೆ ಗೊತ್ತಿರಬೇಕು. ಪರಿಹಾರ ಬೋಧನೆ ಯಾವಾಗ ಮಾಡ್ತೀವಿ ನಾವು? ಒಂದು ಮಗುವಿಗೆ ಒಂದು ಸಿಚುವೇಷನಲ್ಲಿ ಅವನಿಗೆ ಬೋಧನೆಯಲ್ಲಿ ಕಷ್ಟತೆ ಬಂದಾಗ, ಕಠಿಣತೆ ಬಂದಾಗ, ನೈದಾನಿಕತೆ ಬಂದಾಗ ಅದನ್ನು ಆ ಒಂದು ಕಠಿಣತೆಯನ್ನು ಪರಿಹಾರ ಮಾಡ್ತೀವಿ ನೋಡಿ, ಉತ್ತರ ಮೂಲಕ, ಅವನಿಗೆ ಬೇಕಾಗಿರೋ ಉತ್ತರ ಮೂಲಕ. ಅದಕ್ಕೇನಂತೀವಿ ನಾವು? ಈ ಪರಿಹಾರ ಬೋಧನೆ ಅಂತಂತೀವಿ. ಹಾಗಾಗಿ ಈಗ ಆಪ್ಷನ್ ನೋಡಿ, ನಿಯಂತ್ರಿತ ಅಭ್ಯಾಸ ಮಾಡಿಸುವುದು ಆಗೋದಿಲ್ಲ. ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಅಂದಿದ್ದಾರೆ. ನಿಯಂತ್ರಿತ ಅಭ್ಯಾಸ ಮಾಡಿದ್ರೆ ಪರಿಹಾರ ಬೋಧನೆ ಆಗುತ್ತಾ? ಯಾವತ್ತೂ ಇಲ್ಲ. ಸೊ ಆಪ್ಷನ್ 1 ಈಸ್ ರಾಂಗ್. ಸೊ ಆಪ್ಷನ್ 2, ಎಲ್ಲ ಪಾಠಗಳನ್ನು ಕೇವಲ ಬೋಧನೆ ಮಾಡುವುದು ಅಲ್ಲ ಸ್ನೇಹಿತರೆ, ಇದು ಕೂಡ ಅಲ್ಲ. ಪರಿಹಾರ ಬೋಧನೆಕ್ಕೂ ಇಲ್ಲಿ ಸಿಂಪಲ್ ಇದೆ. ಸೊ ಇದು ಕೂಡ ಆಗೋದಿಲ್ಲ. 3ನೇದು, ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು. ಆಪ್ಷನ್ 3 ಈಸ್ ಗುಡ್ ಚಾಯ್ಸ್. ನೋಡ್ರಲ್ಲಿ, ಕಲಿಕಾ ಸಾಮರ್ಥ್ಯದಲ್ಲಿ ಏನು ದೋಷ ಕಂಡು ಬರ್ತಾವೋ ಅದನ್ನು ಪರಿಹಾರ ಮಾಡೋದು, ಅಂದರೆ ನಿವಾರಣೆ ಮಾಡುವುದೇ ಪರಿಹಾರ ಬೋಧನೆಯ ಮುಖ್ಯ ಉದ್ದೇಶ. ಓಕೆ. 4ನೇ ಆಪ್ಷನ್ ನೋಡೋದಾದರೆ, ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು ಅಲ್ಲ. ಪರಿಹಾರ ಬೋಧನೆ ಹೆಸರೇ ಹೇಳುವ ಹಾಗೆ ಪರಿಹಾರ ಮಾಡಬೇಕು ನಾವು. ಏನನ್ನು? ಮಕ್ಕಳಿಗೆ ಎಲ್ಲಿ ಕಠಿಣತೆ ಬರುತ್ತೆ, ಎಲ್ಲಿ ಅವರ ಕಲಿಕಾ ಸಾಮರ್ಥ್ಯದಲ್ಲಿ ದೋಷ ಕಂಡುಬರುತ್ತೆ, ಕಠಿಣತೆ ಎದುರಾಗುತ್ತೆ, ಅದನ್ನು ಪರಿಹಾರ ಮಾಡೋದೇ ಪರಿಹಾರ ಬೋಧನೆ. ಅರ್ಥ ಆಯ್ತಾ? ಸೊ ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ನೀಲನಕಾಶೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ. ನೀಲನಕಾಶೆ ಅಂದರೆ ಏನು? ಬ್ಲೂ ಪ್ರಿಂಟ್ ಅಂದರೆ ನಮ್ಮ ತಲೆಯಾಗಿ ಬರುತ್ತೆ. ಬ್ಲೂ ಪ್ರಿಂಟ್ ಎದಕ್ಕೆ ಮಾಡ್ತೀವಿ ನಾವು? ಇಲ್ಲಿ ಕೇಳಿದ ನೋಡಿ. ಬ್ಲೂ ಪ್ರಿಂಟ್ ಅಂದರೆ ಕ್ವಶನ್ ಏನಿದೆ, ಬ್ಲೂ ಪ್ರಿಂಟಿಂದ ಯಾವ ಪ್ರಯೋಜನ ಈ ಕೆಳಗಿನವುಗಳಲ್ಲಿ ಆಗಲ್ಲ ಅಂತ ಕೇಳಿದ್ದಾನೆ. 1ನೇ ಆಪ್ಷನ್ ನೋಡಿ, ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನೀಡುತ್ತದೆ. ಹೌದು, ಬ್ಲೂ ಪ್ರಿಂಟ್ ಇದ್ದರೆ ಈ 1ನೇ ಕ್ವಶನಲ್ಲಿ 4 ಕ್ವಶನ್ ಬೇಕು. ಆ 4 ಕ್ವಶನ್ ಹೆಂಗಿರಬೇಕು? ಒಂದೇ ವಾಕ್ಯದಲ್ಲಿ ಬೇಕು. ಈ ರೀತಿ ಬ್ಲೂ ಪ್ರಿಂಟ್ ಇದ್ದರೆ ಈ ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನೀಡುತ್ತೆ ಇದು. ಓಕೆ, ಈ ಫಸ್ಟ್ ಆಪ್ಷನ್ ಈಸ್ ಅ ಗುಡ್ ಚಾಯ್ಸ್. ಓಕೆ, ಎದಕ್ಕೆ? ಬ್ಲೂ ಪ್ರಿಂಟ್ ಇದ್ದರೆ ಈ ಕೆಲಸ ಆಗುತ್ತೆ. ಅವರು ಯಾವತ್ತು ಕೆಲಸ ಆಗಲ್ಲ ಅಂತ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಆಪ್ಷನ್ಗೆ ಹೋಗೋಣ. ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನುಂಟು ಮಾಡುತ್ತದೆ. ಇಲ್ಲ, ಇಲ್ಲಿದೆ ನೋಡಿ ಆನ್ಸರ್. ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಯಾವುದೇ ಗೊಂದಲವನ್ನು ಉಂಟು ಮಾಡಲ್ಲ. ಬ್ಲೂ ಪ್ರಿಂಟ್ ಇದ್ದರೆ ಎಷ್ಟು ಮಾರ್ಕ್ಸಿಗೆ ಬೇಕು, ಯಾವ ಕ್ವಶನ್, ಶಾರ್ಟ್ ಕ್ವಶನ್ ಎಲ್ಲಿ ಬೇಕು, ಬ್ಲೂ ಪ್ರಿಂಟ್ ಹೇಳುತ್ತೆ. ಶಾರ್ಟ್ ಕ್ವಶನ್ ಎಲ್ಲಿ ಬೇಕು, ಶಾರ್ಟ್ ಕ್ವಶನ್ಗೆ ಎಷ್ಟು ಮಾರ್ಕ್ ಇರಬೇಕು, ಈ ಲಾಂಗ್ ಕ್ವಶನ್ ಇದ್ದರೆ ಇದಕ್ಕೆ ಎಷ್ಟು ಇದು ಇಂಥ ಒಂದು ಕ್ವಶನ್ ಎಷ್ಟು ಮಾರ್ಕ್ ಕ್ಯಾರಿ ಮಾಡುತ್ತೆ, ಬ್ಲೂ ಪ್ರಿಂಟ್ ಇದೆಲ್ಲ ಹೇಳುತ್ತೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಯಾವುದೇ ಗೊಂದಲವನ್ನು ಉಂಟು ಮಾಡಲ್ಲ ಅದು, ಆದರೆ ಇಲ್ಲಿ ಮಾಡುತ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಆಪ್ಷನ್ 2 ಈಸ್ ರೈಟ್ ಆಗುತ್ತೆ. ಮತ್ತೆ ಯಾವುದಿದೆ ನೋಡೋಣ. ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡೆಯುತ್ತೆ. ಹೌದು, ಬ್ಲೂ ಪ್ರಿಂಟ್ ಇದ್ದರೆ ಪ್ರಶ್ನೆಗಳು ರಿಪೀಟ್ ಆಗೋದನ್ನು ತಡೆಯುತ್ತೆ. ಇದು ಕೂಡ ಬ್ಲೂ ಪ್ರಿಂಟ್ ಇದ್ದರೆ, ಓಕೆ, ಬ್ಲೂ ಪ್ರಿಂಟ್ ಇದ್ದರೆ ಇದು ತಪ್ಪಾಗೋದಿಲ್ಲ. ಸೊ ಇದು ಕೂಡ ಚಾಯ್ಸ್ ಆಗೋದಿಲ್ಲ. 1ನೇದು ಚಾಯ್ಸ್ ಆಗೋದಿಲ್ಲ. ಸೊ 4ನೇ ಕ್ವಶನ್ ಏನಿದೆ ನೋಡಿ, ವಿವಿಧ ಉದ್ದೇಶಗಳಿಗನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನೆರವಾಗುತ್ತದೆ. ಈಗ ನೋಡಿ, ಕ್ವಶನ್ ಇನ್ನೊಮ್ಮೆ ಕರೆಕ್ಟಾಗಿ ನೋಡಿ ನೀವು. ಓಕೆ, ನೀಲನಕಾಶೆಯಿಂದಾಗುವ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ. ಯಾವ ಪ್ರಯೋಜನ ಆಗೋದಿಲ್ಲ ಅಂತ ಕೇಳಿದ್ದಾನೆ. 1ನೇದು ಪ್ರಯೋಜನ ಆಗುತ್ತೆ.
ಓಕೆ, ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನೀಡುತ್ತದೆ. 3ನೇದು ಪ್ರಶ್ನೆ ಪತ್ರಿಕೆಗಳ ಪುನರಾವರ್ತನೆಯನ್ನು ತಡೀತದೆ. ಹೌದು, ಬ್ಲೂ ಪ್ರಿಂಟ್ ಇದ್ದರೆ ಪ್ರಶ್ನೆಗಳು ರಿಪೀಟ್ ಆಗೋದನ್ನು ತಡೆಯುತ್ತಾ. ಇನ್ನು 4ನೇದು ವಿವಿಧ ಉದ್ದೇಶಗಳಿಗನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನೆರವಾಗುತ್ತೆ. ಇದು ಕೂಡ ಮಾಡುತ್ತೆ. ಆದರೆ ಮಾಡದೇ ಇರೋದು ಯಾವುದಿಲ್ಲ? ಆಪ್ಷನ್ 2 ಬ್ಲೂ ಪ್ರಿಂಟ್ ಇದ್ದರೆ ಈ ತಪ್ಪಾಗಲ್ಲ. ಯಾವುದೋ ಪ್ರಶ್ನೆ ಪತ್ರಿಕೆಯ ರಚನೆಯಲ್ಲಿ ಗೊಂದಲವನ್ನು ಉಂಟು ಮಾಡೋದಿಲ್ಲ. ಸೊ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 27ನೇ ಕ್ವಶನ್. 6ನೇ ತರಗತಿಯಲ್ಲಿ 10 ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ. ಅಂದರೆ 6ನೇ ತರಗತಿಯಲ್ಲಿ 10 ಮಕ್ಕಳಿಗೆ ಕನ್ನಡವನ್ನು ಕರೆಕ್ಟಾಗಿ ಓದಲು, ಸರಾಗವಾಗಿ ಓದಲು ಬರೋದಿಲ್ಲ ಅವರಿಗೆ. ಹಾಗಾದರೆ ಈ ಸಮಸ್ಯೆಯನ್ನು ನೀನು ಪರಿಹರಿಸಬೇಕಾಗಿದ್ದರೆ ಶಿಕ್ಷಕನಾಗಿ ನೀನು ಯಾವ ತಕ್ಷಣದ ಪರಿಹಾರ ಕೈಗೊಳ್ತೀಯ ಅಂತ ಕೇಳಿದ್ದಾನೆ. 1ನೇದು ಹೆಚ್ಚು ಪ್ರಮಾಣದ ಮನೆಗೆಲಸ ಅಭ್ಯಾಸಗಳನ್ನು ನೀಡುವುದು. ಅಲ್ಲ, ಇದು ರೈಟ್ ಆನ್ಸರ್ ಅಲ್ಲ. ಓಕೆ, ಅವರಿಗೆ ಹೋಮ್ವರ್ಕ್ ಕೊಟ್ಟರೆ ಮಾಡ್ತಾರಂತ ಏನು ಗ್ಯಾರಂಟಿ? ತಕ್ಷಣದ ಪರಿಹಾರ ಆಗುತ್ತಾ? ಇಲ್ಲ, ಇದು ಬಹುದಿನದ ಪರಿಹಾರದ ಕೆಲಸ ಆಗ್ಬೋದು. ಸೊ 2ನೇದು ಸರಾಗವಾಗಿ ಓದುವ ಸಾಮರ್ಥ್ಯದ ಪ್ರಾಮುಖ್ಯತೆ ತಿಳಿಸುವುದು. ನಾವು ಪ್ರಾಮುಖ್ಯತೆ ತಿಳಿಸಿದ್ರೆ ಅವರಿಗೆ ಆ ಒಂದು ಓದೋಕ್ಕೆ ತಕ್ಷಣದ ಪರಿಹಾರ ಆಗುತ್ತಾ? ಇದು ಕೂಡ ಆಗೋದಿಲ್ಲ. ಸೊ 3ನೇದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು. ಈ 3ನೇ ಕ್ವಶನ್ ಬಿಟ್ಟು 4ನೇ ಕ್ವಶನ್ ಬರ್ತೀನಿ. ಈಗ ಹಿಂದಿನ ತರಗತಿಯಲ್ಲೇ ಉಳಿಸೋದು, ಇದಂತರೂ ರೈಟ್ ಆನ್ಸರ್ ಯಾವುದೂ ಇಲ್ಲ. ಇನ್ನು ಉಳಿದದ್ದು ಯಾವುದು? ಕ್ರಿಯಾ ಸಂಶೋಧನೆ. ಹೌದು, ಕ್ರಿಯಾ ಸಂಶೋಧನೆ ಈಸ್ ಅ ಕರೆಕ್ಟ್ ಆನ್ಸರ್. ಬಿಕಾಸ್ ಕ್ರಿಯಾ ಸಂಶೋಧನೆ ಅಂದ್ರೇನು? ಈಗ ನೋಡಿ, 6ನೇ ತರಗತಿಯಲ್ಲಿ 10 ಮಕ್ಕಳಿಗೆ ಅಂದರೆ 10 ವಿದ್ಯಾರ್ಥಿಗಳಿಗೆ ಕನ್ನಡ ಸರಾಗವಾಗಿ ಓದ್ಲಿಕ್ಕೆ ಬರಲಿಲ್ಲ ಅಂದರೆ ಆ ಕನ್ನಡ ಓದುವಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಇದೆ, ಅವ್ರಿಗೇನೋ ಕಠಿಣತೆ ಇದೆ. ಅದು ಏನಾಗಿದೆಯೋ ಗೊತ್ತಿಲ್ಲ. ಒತ್ತಾಕ್ಷರ ಇರ್ಬೋದು, ದೀರ್ಘಾಕ್ಷರ ಇರ್ಬೋದು, ಎಲ್ಲೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈ ಕ್ರಿಯಾ ಸಂಶೋಧನೆ ಅಂದ್ರೇನು ಪೈಲ ಗೊತ್ತಿರಬೇಕು. ಕ್ರಿಯಾ ಸಂಶೋಧನೆ ಅಂದ್ರೇನು? ಕ್ರಿಯಾ ಸಂಶೋಧನೆ ಅಂದರೆ ನಾವು ಏನು ವರ್ಕ್ ಮಾಡ್ತಿರ್ತೀವೋ ಆ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಕಠಿಣತೆ ಎದುರಾದರೆ ಅದನ್ನು ವೈಜ್ಞಾನಿಕ ಪದ್ಧತಿಯಿಂದ ಪರಿಹಾರಗೊಳಿಸುವುದೇ ಕ್ರಿಯಾ ಸಂಶೋಧನೆ ಸ್ನೇಹಿತರೆ. ಸೊ ಹಾಗಾಗಿ ಈ ಕ್ರಿಯಾ ಸಂಶೋಧನೆ ಕೈಗೊಳ್ಳೋದ್ರ ಮೂಲಕ ಕನ್ನಡ ಅವರು ಓದಕ್ಕೆ ಬರಲಾಗಿದೆ ಅಂದರೆ ಅವ್ರು ಎಲ್ಲಿ ತಪ್ತಾ ಇದ್ದಾರೆ ತಕ್ಷಣ ಅದನ್ನು ಪರಿಶೀಲಿಸಿ ಆ ಒಂದು ನೈದಾನಿಕತೆ ಮಾಡಿ ಅದಕ್ಕೇನು ಮಾಡಬೇಕಾಗತ್ತೆ? ಪರಿಹಾರ ಕಂಡುಕೊಳ್ಳೋಕ್ಕೆ ಬರುತ್ತೆ. ಸೊ ಹೀಗಾಗಿ ಕ್ರಿಯಾ ಸಂಶೋಧನೆ ಈಸ್ ಅ ಗುಡ್ ಚಾಯ್ಸ್. ಸೊ ಆಪ್ಷನ್ 3 ಈಸ್ ಅ ರೈಟ್. ಸೊ 28ನೇ ಕ್ವಶನ್ನು. ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹೆಮ್ಮರ ಅಂದರೆ ನಾವು ಹೇಗೆ ಬರಿತೀವಿ? ಹಿರಿದಾದ ಪ್ಲಸ್ ಮರ, ಹೆಮ್ಮರ. ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಏನು ಹೇಳುತ್ತೆ? ಹಿರಿದಾದ್ರೆ ಏನು? ವರ್ಣಿಸೋದು. ಹಿರಿದಾದ ಅನ್ನೋದು ವರ್ಣಿಸೋದು. ಎದಕ್ಕೆ ವರ್ಣಿಸ್ತಾ ಇದೆ? ಇಲ್ಲಿ ಮರಕ್ಕೆ. ಹಿರಿದಾದ ಇಲ್ಲಿ ವರ್ಣನೆ ಇದೆ, ಇದು ವರ್ಣನೆ ಮಾಡುತ್ತೆ, ಇದು ವರ್ಣನೆ ಮಾಡಿಸ್ಕೊಳ್ಳುತ್ತೆ. ಮರ ಹೆಂಗಿದೆ? ಹಿರಿದಾಗಿದೆ, ಇದು ವರ್ಣನೆ ಮಾಡಿಸ್ಕೊಳ್ತಾ ಇರುತ್ತೆ, ಇದು ಪೂರ್ವ ಪದ ವರ್ಣನೆ ಮಾಡ್ತಾ ಇರುತ್ತೆ, ಉತ್ತರ ಪದ ವರ್ಣನೆ ಮಾಡಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಇದು ಎಲ್ಲಿ ಬರುತ್ತೆ? ಕರ್ಮಧಾರಯ ಸಮಾಸದ ಉದಾಹರಣೆಯಾಗಿದೆ. ಕರ್ಮಧಾರಯ ಸಮಾಸದಲ್ಲಿ ಪೂರ್ವ ಪದ ಹೊಗಳ್ತಾ ಇರುತ್ತೆ, ಉತ್ತರ ಪದ ಹೊಗಳಿಸ್ಕೊಳ್ತಾ ಇರುತ್ತೆ. ಸೊ ಕರ್ಮಧಾರಯ ಸಮಾಸದ ಉದಾಹರಣೆ ಯಾವುದಿದು? ಹೆಮ್ಮರ. ಯಾವುದು? ಹೆಮ್ಮರ. ಸೊ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ. ಮೃಗದ ತದ್ಭವ ರೂಪ ಯಾವುದು? ಮಿಗ. ಯಾವುದು? ಮಿಗ. ಮೃಗದ ತದ್ಭವ ರೂಪ ಮಿಗ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ ಲಾಸ್ಟ್ ಕ್ವಶನ್. ಹೊಟ್ಟು ಕುಟ್ಟು. ಈ ನುಡಿಗಟ್ಟಿನ ಅರ್ಥ ಹೀಗಿದೆ. ಹೊಟ್ಟು ಕುಟ್ಟು. ಹೊಟ್ಟನ್ನು ಕುಟ್ಟೋದಂದರೆ ಯೂಸ್ ಇರ್ಲಾರ ಕೆಲಸ ಮಾಡೋದು ಒಂದಂಗೆ. ಕರೆಕ್ಟ್ ಅಲ್ವಾ? ಆಪ್ಷನಲ್ಲಿ ನೋಡೋಣ. ಉಪಯೋಗವಿರದ ಕೆಲಸ ಮಾಡು. ರೈಟ್. ಒಂದೇ ಆಪ್ಷನ್ ರೈಟ್ ಆಗುತ್ತೆ. ನೋಡೋಣ ಎರಡನೇದೇನಿದೆ? ಹೊಗಳಿ ಉಬ್ಬಿಸು. ಆಗೋದಿಲ್ಲ. ತಪ್ಪು ಕೆಲಸ ಮಾಡು. ಅಲ್ಲ. ತುಂಟಾಟ ಮಾಡು. ಅಲ್ಲ. ಹೊಟ್ಟು ಕುಟ್ಟೋದ್ರಿಂದ ಏನಾದರೂ ಯೂಸ್ ಆಗುತ್ತೆ ನಿಮಗೆ? ಇಲ್ಲ. ಮೊದಲೇ ಹೊಟ್ಟದು ಮೊದಲೇ ಸಣ್ಣಗಾಗಿರುತ್ತೆ. ಯೂಸ್ ಇರಲ್ಲ ಅಂದರೆ ಹೊಟ್ಟು ಕುಟ್ಟೋದಂದ್ರೇನು? ಯೂಸ್ಲೆಸ್ ಕೆಲಸ ಮಾಡೋದು ಒಂದಂಗೆ. ಸೊ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ದಿನಾಲೂ ಈ ರೀತಿಯ ಯೂಸ್ಫುಲ್ ವಿಡಿಯೋ ನಿಮಗೆ ಬೇಕು ಅಂದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.